ಜರ್ನಿ ಹೇಗಿತ್ತು ಕೋಟಿ ಅಂತ ಬಂದಾಗ ಹೇಳೋದಾದರೆ, ಆ ಜರ್ನಿ ಬಗ್ಗೆ ಹೇಳೋದಾದರೆ? ಬೀಯಿಂಗ್ ಡೆಬ್ಯೂಟ್ ಆರ್ಟಿಸ್ಟ್ ಅಂದರೆ ನನ್ನ ಮೊದಲನೇ ಸಿನಿಮಾ, ಸೊ ಎಲ್ಲರಿಗೂ ಒಂದು ಭಯ ಇರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆಂಗಿರುತ್ತಪ್ಪ ಇಂಡಸ್ಟ್ರಿ ಅಂದರೆ ಹೇಗೆ ಸಿಗ್ತಾರೆ ಜನ ಅಂತ ಅದೊಂದು. ಸೊ ನನಗೆ ಫಸ್ಟು ನನಗೆ ಈ ಚಾನ್ಸ್, ಈ ಅವಕಾಶ ಸಿಕ್ಕಿದಾಗ ಅದೇ ಇವ್ರು ಹೇಳಿದಾಗ ವರ್ಕ್ಶಾಪ್ ಹೋಗಿದ್ವಿ, ಅಲ್ಲಿ ಧನಂಜಯ ಅಣ್ಣನೂ ಬಂದಿದ್ರು. ವಿ ನೆವರ್ ಎಕ್ಸ್ಪೆಕ್ಟೆಡ್ ವಿಲ್ ಬಿ ಕಮಿಂಗ್ ಅಂತ. ಅವ್ರು ಬಂದಾಗ ನನಗೆ ಮತ್ತೆ ನನ್ನ ತಮ್ಮ ಕ್ಯಾರೆಕ್ಟರ್ ಮಾಡಿದ್ದಾನೆ ಪೃಥ್ವಿ ಅಂತ. ಸೊ ನಾವಿಬ್ರಿಗೂ ಡಾಲಿ ಧನಂಜಯ್ ಇದ್ದಾರಾ ಇಲ್ಲಿ ಅಂತಾರ. ಸೊ ನಮ್ಮ ಮುಂದೆನೇ ಕೂತ್ಕೊಂಡು ಅವರು ಡೈಲಾಗ್ಸ್ ಎಲ್ಲ ಓದಿದ್ರು. ನಂಗೆ ಈಗಲೂ ನೆನಪಿದೆ ಆ ಮೂಮೆಂಟ್, ನನಗೆ ಫುಲ್ ಗೂಸ್ ಬಂಪ್ಸ್ ಎಲ್ಲ ಬಂದು. ಸೊ ಓಕೆ, ನಾನು ಅವ್ರ ಜೊತೆ ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನನ್ನ ಆಗದೇ ಇರೋಂಥ ಒಂದು ಸಿಚುವೇಶನ್. ಬಟ್ ಸಿಕ್ಕಾಪಟ್ಟೆ ವೆಲ್ಕಮಿಂಗ್ ಆಗಿದ್ರು. ಸೊ ಐ ಥಿಂಕ್ ಅದರಿಂದ ನನಗೊಂದು ಹೋಪ್ ಸಿಕ್ತು, ಓಕೆ ಒಳ್ಳೆ ಜನ ಇದ್ದಾರೆ, ಸರ್ವೈವ್ ಮಾಡ್ಬೋದು ಇಂಡಸ್ಟ್ರಿಯಲ್ಲಿ ಅಂತ. ಬಿಕಾಸ್ ನನ್ನ ಫಸ್ಟ್ ಸ್ಟೆಪ್ ಅಲ್ವಾ. ಇಡೀ ಟೀಮ್ ಕೂಡ ಅಷ್ಟೇ. ಪರಮ್ ಸರ್ ಒಂದು ವಂಡರ್ಫುಲಿ ಬಿಲ್ಟ್ ಟೀಮ್ ಇದೆ ಪರಮ್ ಸರ್. ಅಂದ್ರೆ ಅವ್ರಿಗೆ ಏನೇನ್ ವರ್ಕ್ ಇರುತ್ತೆ, ಏನೇನ್ ಕೆಲಸ ಇರುತ್ತೆ ಕರೆಕ್ಟಾಗಿ ಅಸೈನ್ ಮಾಡಿರ್ತಾರೆ. ಅವ್ರು ಅಚ್ಚುಕಟ್ಟಾಗಿ ಅಷ್ಟು ಕೆಲಸ ಮಾಡ್ತಾರೆ ಅಂಡ್ ಏನು ಕನ್ಫ್ಯೂಷನ್ ಇರಲ್ಲ. ಅಂಡ್ ಸೊ ಅದಕ್ಕೆ ಕನ್ಫ್ಯೂಷನ್ ಇಲ್ಲದೆ ಇರೋ ಕಾರಣದಿಂದ ನಮಗೆಲ್ಲರೂ ಈಸಿ ಆಗಿದೆ ವರ್ಕ್ ಮಾಡೋಕ್ಕೆ. ಅಂಡ್ ತಾರಮ್ಮ, ಧನಂಜಯಣ್ಣ, ಪೃಥ್ವಿ, ಸೊ ಈ 3 ಜನದ ಜೊತೆ ನನ್ನ ಮೇಜರ್ ಪಾರ್ಟ್ ನಂದು ಶೂಟಿಂಗ್ ಆಗಿರೋದು. ಮೆಜಾರಿಟಿ ಆಫ್ ದ ಪಾರ್ಟ್ ಅವ್ರ 3 ಜನ ಜೊತೆನೇ ಇದ್ದಿತ್ತು. 3 ಜನ ಸಿಕ್ಕಾಪಟ್ಟೆ ಕಂಫರ್ಟ್ ಲೆವೆಲ್ನ ನನಗೆ ತಂದು ಕೊಟ್ಟರು. ಅಂದ್ರೆ ದೇ ಮೇಡ್ ಇಟ್ ಈಸಿ ಫಾರ್ ಮಿ. ಸೊ ಅದರಿಂದ ಇಟ್ ವಾಸ್ ವೆರಿ ಈಸಿ. ಸಿಕ್ಕಾಪಟ್ಟೆ ಸ್ಮೂತ್ ಆಗೋಯ್ತು, ನರ್ವಸ್ನೆಸ್ ಏನೂ ಇರಲಿಲ್ಲ. ಒಂದು ಫ್ಯಾಮಿಲಿ ನನಗೆ ಅಲ್ಲಿ ಬಿಲ್ಡ್ ಆಗಿತ್ತು. ಅದೇ ಬಾಂಡು ಬ್ಯೂಟಿಫುಲಿ ಇಟ್ ಇಸ್ ಬೀನ್ ಶೇರ್ಡ್ ಇನ್ ಆಫ್ ದ ಕ್ಯಾಮ್ರಾ ಆಲ್ಸೋ. ಸೂಪರ್. ಎಸ್, ಫೈನಲಿ ಜೂನ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬನ್ನಿ ಥಿಯೇಟರ್ಲೇ ನೋಡಿ ಅಂತ ನೀವು ಹೇಳೋದಾದ್ರೆ ಹೇಗೆ? ಅದನ್ನ ಜಾಸ್ತಿ ಒತ್ತಿ ಹೇಳಬೇಕು. ಎಸ್, ನಮ್ಮ ಕೋಟಿಯ ತಂಡ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಫ್ಯಾಮಿಲಿ ಓರಿಯೆಂಟೆಡ್ ಡ್ರಾಮಾ ಥ್ರಿಲ್ಲರ್, ಒಂದು ಹೊಸ ಫ್ರೆಶ್ ಸಿನಿಮಾ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಸೊ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಜೂನ್ 14 ರಂದು ಫ್ರೀ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕರ್ಕೊಂಡೋಗಿ ಈ ನಮ್ಮ ಒಂದು ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ. ದಯವಿಟ್ಟು ಮಿಸ್ ಮಾಡಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.